ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆ. ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿದ್ದಾರೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ. ಅದೇನೋ ಹೇಳ್ತಾರಲ್ಲ, ತನ್ನ ತಟ್ಟೆನಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬೇರೆಯವ್ರ ತೊಟ್ಟೆನಲ್ಲಿ ನೊಣ ಸತ್ತು ಬಿದ್ದಿದ್ದು ನೋಡ್ತಂತೆ ಅಂತ. ಯಾಕೆ ಬೇಕು ಇಂಥ ಒಂದು ವಿಚಾರ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೂ ಕೂಡ ಅಂತಾರಾಷ್ಟ್ರೀಯ ವಿಚಾರವಾಗಿ ನಾವೇನು ಹೇಳಕ್ಕಾಗಲ್ಲ. ಹಾಗಾಗಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇರಾನ್ ರೆಡಿ ಅಂತೆ. ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆಯಂತೆ. ಶಾಂತಿ ಬರಬೇಕು ಅಂತಂದ್ರೆ ನೀವು ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಬೇಕು. ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದನ್ನ, ಅಮಾಯಕರಿಗೆ ಗುಂಡೊಡೆದು ಸಾಯಿಸೋದನ್ನ ನಿಲ್ಲಿಸಬೇಕು. ಅವಾಗ ಶಾಂತಿ ಬರುತ್ತೆ. ನಾವು ಕೊಲ್ತಾನೆ ಇರ್ತೀವಿ, ನೀವು ಬಾಯಿ ಮುಚ್ಕೊಂಡಿರಿ ಅನ್ನೋದು ಯಾವ ತರ ಶಾಂತಿ ಬರುತ್ತೆ? ಅದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿರ್ತಕ್ಕಂಥದ್ದು. ಉಭಯ ದೇಶಗಳಲ್ಲಿ ಶಾಂತಿಗಾಗಿ, ಶಾಂತಿ ಭಾರತದಲ್ಲಿ ಯಾವತ್ತೂ ಇದ್ದೇ ಇದೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಕೂಡ ಹೌದು. ಆದ್ರೆ ಅದನ್ನ ಶಾಂತವಾಗಿ ಇರೋದಕ್ಕೆ ನೀವು ಬಿಡಬೇಕಲ್ಲ. ಇನ್ನು ಮತ್ತೊಂದು ಕಡೆ ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆ. ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿದ್ದಾರೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ. ಅದೇನೋ ಹೇಳ್ತಾರಲ್ಲ, ತನ್ನ ತಟ್ಟೆನಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬೇರೆಯವ್ರ ತೊಟ್ಟೆನಲ್ಲಿ ನೊಣ ಸತ್ತು ಬಿದ್ದಿದ್ದು ನೋಡ್ತಂತೆ ಅಂತ. ಯಾಕೆ ಬೇಕು ಇಂಥ ಒಂದು ವಿಚಾರ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೂ ಕೂಡ ಅಂತಾರಾಷ್ಟ್ರೀಯ ವಿಚಾರವಾಗಿ ನಾವೇನು ಹೇಳಕ್ಕಾಗಲ್ಲ. ಹಾಗಾಗಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇರಾನ್ ರೆಡಿ ಅಂತೆ. ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆಯಂತೆ. ಶಾಂತಿ ಬರಬೇಕು ಅಂತಂದ್ರೆ ನೀವು ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಬೇಕು. ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದನ್ನ, ಅಮಾಯಕರಿಗೆ ಗುಂಡೊಡೆದು ಸಾಯಿಸೋದನ್ನ ನಿಲ್ಲಿಸಬೇಕು. ಅವಾಗ ಶಾಂತಿ ಬರುತ್ತೆ. ನಾವು ಕೊಲ್ತಾನೆ ಇರ್ತೀವಿ, ನೀವು ಬಾಯಿ ಮುಚ್ಕೊಂಡಿರಿ ಅನ್ನೋದು ಯಾವ ತರ ಶಾಂತಿ ಬರುತ್ತೆ? ಅದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿರ್ತಕ್ಕಂಥದ್ದು. ಉಭಯ ದೇಶಗಳಲ್ಲಿ ಶಾಂತಿಗಾಗಿ, ಶಾಂತಿ ಭಾರತದಲ್ಲಿ ಯಾವತ್ತೂ ಇದ್ದೇ ಇದೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಕೂಡ ಹೌದು. ಆದ್ರೆ ಅದನ್ನ ಶಾಂತವಾಗಿ ಇರೋದಕ್ಕೆ ನೀವು ಬಿಡಬೇಕಲ್ಲ. ಇನ್ನು ಮತ್ತೊಂದು ಕಡೆ ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆ. ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿದ್ದಾರೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ. ಅದೇನೋ ಹೇಳ್ತಾರಲ್ಲ, ತನ್ನ ತಟ್ಟೆನಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬೇರೆಯವ್ರ ತೊಟ್ಟೆನಲ್ಲಿ ನೊಣ ಸತ್ತು ಬಿದ್ದಿದ್ದು ನೋಡ್ತಂತೆ ಅಂತ. ಯಾಕೆ ಬೇಕು ಇಂಥ ಒಂದು ವಿಚಾರ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೂ ಕೂಡ ಅಂತಾರಾಷ್ಟ್ರೀಯ ವಿಚಾರವಾಗಿ ನಾವೇನು ಹೇಳಕ್ಕಾಗಲ್ಲ. ಹಾಗಾಗಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇರಾನ್ ರೆಡಿ ಅಂತೆ. ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆಯಂತೆ. ಶಾಂತಿ ಬರಬೇಕು ಅಂತಂದ್ರೆ ನೀವು ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಬೇಕು. ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದನ್ನ, ಅಮಾಯಕರಿಗೆ ಗುಂಡೊಡೆದು ಸಾಯಿಸೋದನ್ನ ನಿಲ್ಲಿಸಬೇಕು. ಅವಾಗ ಶಾಂತಿ ಬರುತ್ತೆ. ನಾವು ಕೊಲ್ತಾನೆ ಇರ್ತೀವಿ, ನೀವು ಬಾಯಿ ಮುಚ್ಕೊಂಡಿರಿ ಅನ್ನೋದು ಯಾವ ತರ ಶಾಂತಿ ಬರುತ್ತೆ? ಅದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿರ್ತಕ್ಕಂಥದ್ದು. ಉಭಯ ದೇಶಗಳಲ್ಲಿ ಶಾಂತಿಗಾಗಿ, ಶಾಂತಿ ಭಾರತದಲ್ಲಿ ಯಾವತ್ತೂ ಇದ್ದೇ ಇದೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಕೂಡ ಹೌದು. ಆದ್ರೆ ಅದನ್ನ ಶಾಂತವಾಗಿ ಇರೋದಕ್ಕೆ ನೀವು ಬಿಡಬೇಕಲ್ಲ. ಇನ್ನು ಮತ್ತೊಂದು ಕಡೆ ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆ. ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿದ್ದಾರೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ. ಅದೇನೋ ಹೇಳ್ತಾರಲ್ಲ, ತನ್ನ ತಟ್ಟೆನಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬೇರೆಯವ್ರ ತೊಟ್ಟೆನಲ್ಲಿ ನೊಣ ಸತ್ತು ಬಿದ್ದಿದ್ದು ನೋಡ್ತಂತೆ ಅಂತ. ಯಾಕೆ ಬೇಕು ಇಂಥ ಒಂದು ವಿಚಾರ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೂ ಕೂಡ ಅಂತಾರಾಷ್ಟ್ರೀಯ ವಿಚಾರವಾಗಿ ನಾವೇನು ಹೇಳಕ್ಕಾಗಲ್ಲ. ಹಾಗಾಗಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇರಾನ್ ರೆಡಿ ಅಂತೆ. ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆಯಂತೆ. ಶಾಂತಿ ಬರಬೇಕು ಅಂತಂದ್ರೆ ನೀವು ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಬೇಕು. ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದನ್ನ, ಅಮಾಯಕರಿಗೆ ಗುಂಡೊಡೆದು ಸಾಯಿಸೋದನ್ನ ನಿಲ್ಲಿಸಬೇಕು. ಅವಾಗ ಶಾಂತಿ ಬರುತ್ತೆ. ನಾವು ಕೊಲ್ತಾನೆ ಇರ್ತೀವಿ, ನೀವು ಬಾಯಿ ಮುಚ್ಕೊಂಡಿರಿ ಅನ್ನೋದು ಯಾವ ತರ ಶಾಂತಿ ಬರುತ್ತೆ? ಅದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿರ್ತಕ್ಕಂಥದ್ದು. ಉಭಯ ದೇಶಗಳಲ್ಲಿ ಶಾಂತಿಗಾಗಿ, ಶಾಂತಿ ಭಾರತದಲ್ಲಿ ಯಾವತ್ತೂ ಇದ್ದೇ ಇದೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಕೂಡ ಹೌದು. ಆದ್ರೆ ಅದನ್ನ ಶಾಂತವಾಗಿ ಇರೋದಕ್ಕೆ ನೀವು ಬಿಡಬೇಕಲ್ಲ. ಇನ್ನು ಮತ್ತೊಂದು ಕಡೆ ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆ. ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ.
ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿದ್ದಾರೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ. ಅದೇನೋ ಹೇಳ್ತಾರಲ್ಲ, ತನ್ನ ತಟ್ಟೆನಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬೇರೆಯವ್ರ ತೊಟ್ಟೆನಲ್ಲಿ ನೊಣ ಸತ್ತು ಬಿದ್ದಿದ್ದು ನೋಡ್ತಂತೆ ಅಂತ. ಯಾಕೆ ಬೇಕು ಇಂಥ ಒಂದು ವಿಚಾರ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೂ ಕೂಡ ಅಂತಾರಾಷ್ಟ್ರೀಯ ವಿಚಾರವಾಗಿ ನಾವೇನು ಹೇಳಕ್ಕಾಗಲ್ಲ. ಹಾಗಾಗಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇರಾನ್ ರೆಡಿ ಅಂತೆ. ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆಯಂತೆ. ಶಾಂತಿ ಬರಬೇಕು ಅಂತಂದ್ರೆ ನೀವು ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಬೇಕು. ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದನ್ನ, ಅಮಾಯಕರಿಗೆ ಗುಂಡೊಡೆದು ಸಾಯಿಸೋದನ್ನ ನಿಲ್ಲಿಸಬೇಕು. ಅವಾಗ ಶಾಂತಿ ಬರುತ್ತೆ. ನಾವು ಕೊಲ್ತಾನೆ ಇರ್ತೀವಿ, ನೀವು ಬಾಯಿ ಮುಚ್ಕೊಂಡಿರಿ ಅನ್ನೋದು ಯಾವ ತರ ಶಾಂತಿ ಬರುತ್ತೆ? ಅದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿರ್ತಕ್ಕಂಥದ್ದು. ಉಭಯ ದೇಶಗಳಲ್ಲಿ ಶಾಂತಿಗಾಗಿ, ಶಾಂತಿ ಭಾರತದಲ್ಲಿ ಯಾವತ್ತೂ ಇದ್ದೇ ಇದೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಕೂಡ ಹೌದು. ಆದ್ರೆ ಅದನ್ನ ಶಾಂತವಾಗಿ ಇರೋದಕ್ಕೆ ನೀವು ಬಿಡಬೇಕಲ್ಲ. ಮತ್ತೊಂದು ಕಡೆ ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆ. ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿದ್ದಾರೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ. ಅದೇನೋ ಹೇಳ್ತಾರಲ್ಲ, ತನ್ನ ತಟ್ಟೆನಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬೇರೆಯವ್ರ ತೊಟ್ಟೆನಲ್ಲಿ ನೊಣ ಸತ್ತು ಬಿದ್ದಿದ್ದು ನೋಡ್ತಂತೆ ಅಂತ. ಯಾಕೆ ಬೇಕು ಇಂಥ ಒಂದು ವಿಚಾರ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೂ ಕೂಡ ಅಂತಾರಾಷ್ಟ್ರೀಯ ವಿಚಾರವಾಗಿ ನಾವೇನು ಹೇಳಕ್ಕಾಗಲ್ಲ. ಹಾಗಾಗಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇರಾನ್ ರೆಡಿ ಅಂತೆ. ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆಯಂತೆ. ಶಾಂತಿ ಬರಬೇಕು ಅಂತಂದ್ರೆ ನೀವು ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಬೇಕು. ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದನ್ನ, ಅಮಾಯಕರಿಗೆ ಗುಂಡೊಡೆದು ಸಾಯಿಸೋದನ್ನ ನಿಲ್ಲಿಸಬೇಕು. ಅವಾಗ ಶಾಂತಿ ಬರುತ್ತೆ. ನಾವು ಕೊಲ್ತಾನೆ ಇರ್ತೀವಿ, ನೀವು ಬಾಯಿ ಮುಚ್ಕೊಂಡಿರಿ ಅನ್ನೋದು ಯಾವ ತರ ಶಾಂತಿ ಬರುತ್ತೆ? ಅದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿರ್ತಕ್ಕಂಥದ್ದು. ಉಭಯ ದೇಶಗಳಲ್ಲಿ ಶಾಂತಿಗಾಗಿ, ಶಾಂತಿ ಭಾರತದಲ್ಲಿ ಯಾವತ್ತೂ ಇದ್ದೇ ಇದೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಕೂಡ ಹೌದು. ಆದ್ರೆ ಅದನ್ನ ಶಾಂತವಾಗಿ ಇರೋದಕ್ಕೆ ನೀವು ಬಿಡಬೇಕಲ್ಲ. ಮತ್ತೊಂದು ಕಡೆ ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆ. ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿದ್ದಾರೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ. ಅದೇನೋ ಹೇಳ್ತಾರಲ್ಲ, ತನ್ನ ತಟ್ಟೆನಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬೇರೆಯವ್ರ ತೊಟ್ಟೆನಲ್ಲಿ ನೊಣ ಸತ್ತು ಬಿದ್ದಿದ್ದು ನೋಡ್ತಂತೆ ಅಂತ. ಯಾಕೆ ಬೇಕು ಇಂಥ ಒಂದು ವಿಚಾರ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೂ ಕೂಡ ಅಂತಾರಾಷ್ಟ್ರೀಯ ವಿಚಾರವಾಗಿ ನಾವೇನು ಹೇಳಕ್ಕಾಗಲ್ಲ. ಹಾಗಾಗಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇರಾನ್ ರೆಡಿ ಅಂತೆ. ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆಯಂತೆ. ಶಾಂತಿ ಬರಬೇಕು ಅಂತಂದ್ರೆ ನೀವು ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಬೇಕು. ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದನ್ನ, ಅಮಾಯಕರಿಗೆ ಗುಂಡೊಡೆದು ಸಾಯಿಸೋದನ್ನ ನಿಲ್ಲಿಸಬೇಕು. ಅವಾಗ ಶಾಂತಿ ಬರುತ್ತೆ. ನಾವು ಕೊಲ್ತಾನೆ ಇರ್ತೀವಿ, ನೀವು ಬಾಯಿ ಮುಚ್ಕೊಂಡಿರಿ ಅನ್ನೋದು ಯಾವ ತರ ಶಾಂತಿ ಬರುತ್ತೆ? ಅದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿರ್ತಕ್ಕಂಥದ್ದು. ಉಭಯ ದೇಶಗಳಲ್ಲಿ ಶಾಂತಿಗಾಗಿ, ಶಾಂತಿ ಭಾರತದಲ್ಲಿ ಯಾವತ್ತೂ ಇದ್ದೇ ಇದೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಕೂಡ ಹೌದು. ಆದ್ರೆ ಅದನ್ನ ಶಾಂತವಾಗಿ ಇರೋದಕ್ಕೆ ನೀವು ಬಿಡಬೇಕಲ್ಲ. ಮತ್ತೊಂದು ಕಡೆ ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆ. ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿದ್ದಾರೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ. ಅದೇನೋ ಹೇಳ್ತಾರಲ್ಲ, ತನ್ನ ತಟ್ಟೆನಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಬೇರೆಯವ್ರ ತೊಟ್ಟೆನಲ್ಲಿ ನೊಣ ಸತ್ತು ಬಿದ್ದಿದ್ದು ನೋಡ್ತಂತೆ ಅಂತ. ಯಾಕೆ ಬೇಕು ಇಂಥ ಒಂದು ವಿಚಾರ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೂ ಕೂಡ ಅಂತಾರಾಷ್ಟ್ರೀಯ ವಿಚಾರವಾಗಿ ನಾವೇನು ಹೇಳಕ್ಕಾಗಲ್ಲ. ಹಾಗಾಗಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇರಾನ್ ರೆಡಿ ಅಂತೆ. ಉಭಯ ದೇಶಗಳ ಶಾಂತಿಗಾಗಿ ಇರಾನ್ ಕರೆ ಕೊಟ್ಟಿದೆಯಂತೆ. ಶಾಂತಿ ಬರಬೇಕು ಅಂತಂದ್ರೆ ನೀವು ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಬೇಕು. ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದನ್ನ, ಅಮಾಯಕರಿಗೆ ಗುಂಡೊಡೆದು ಸಾಯಿಸೋದನ್ನ ನಿಲ್ಲಿಸಬೇಕು. ಅವಾಗ ಶಾಂತಿ ಬರುತ್ತೆ. ನಾವು ಕೊಲ್ತಾನೆ ಇರ್ತೀವಿ, ನೀವು ಬಾಯಿ ಮುಚ್ಕೊಂಡಿರಿ ಅನ್ನೋದು ಯಾವ ತರ ಶಾಂತಿ ಬರುತ್ತೆ? ಅದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಕರೆ ಕೊಟ್ಟಿರ್ತಕ್ಕಂಥದ್ದು. ಉಭಯ ದೇಶಗಳಲ್ಲಿ ಶಾಂತಿಗಾಗಿ, ಶಾಂತಿ ಭಾರತದಲ್ಲಿ ಯಾವತ್ತೂ ಇದ್ದೇ ಇದೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಕೂಡ ಹೌದು. ಆದ್ರೆ ಅದನ್ನ ಶಾಂತವಾಗಿ ಇರೋದಕ್ಕೆ ನೀವು ಬಿಡಬೇಕಲ್ಲ.